ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತಹ ಅಗ್ನಿಸಾಕ್ಷಿ ಸೀರಿಯಲ್ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಹಾಗೂ ಇಷ್ಟವಾದಂತಹ ಸೀರಿಯಲ್ ಆಗಿದ್ದು, ಆಗಿನ ಕಾಲದಲ್ಲೇ ಅದ್ಭುತವಾದ TRP ಯೊಂದಿಗೆ ಎಲ್ಲಾ ಒಂದು ಧಾರಾವಾಹಿಗಳಿಗೂ ಸೆಡ್ಡು ಹೊಡ್ಕೊಂಡು ನಂಬರ್ 1 ಪ್ಲೇಸ್ ಅಲ್ಲಿ ಇದ್ದಂತಹ ಒಂದು ಸೀರಿಯಲ್ ಅಂತ ಹೇಳಿದ್ರೆ ಅದು ಅಗ್ನಿಸಾಕ್ಷಿ ಅಂತ ಅನ್ಬೋದು. ಆ ಧಾರಾವಾಹಿಯಲ್ಲಿ ವಿಜಯ್ ಸೂರ್ಯ ಅವರು ಸಿದ್ಧಾರ್ಥ ಆಗಿ ಮಿಂಚಿದ್ರೆ, ವೈಷ್ಣವಿ ಗೌಡ ಅವರು ಸನ್ನಿಧಿಯಾಗಿ ಮಿಂಚಿದ್ರು. ಇವರಿಬ್ಬರ ಪೇರ್ ಇವತ್ತಿಗೂ ಕೂಡ ಹಲವಾರು ಜನ ಇಷ್ಟಪಡುವಂತಹ ಪೇರ್ ಆಗಿತ್ತು. ಸೊ ಆ ಒಂದು ಸೀರಿಯಲ್ ಮುಖಾಂತರ ಇಬ್ಬರಿಗೂ ಕೂಡ ಒಳ್ಳೆಯ ಬ್ರೇಕ್ ಸಿಗುತ್ತೆ. ಹಲವಾರು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಇಬ್ಬರಿಗೂ ಕೂಡ ಚಾನ್ಸ್ ಸಿಗುತ್ತೆ. ಸೊ ವಿಜಯ್ ಸೂರ್ಯ ಅವರು 1990ರಲ್ಲಿ ಬೆಂಗಳೂರಿನಲ್ಲಿ ಜನಿಸ್ತಾರೆ. ಈಗ ಅವರಿಗೆ 34 ವರ್ಷ ವಯಸ್ಸು. ಸೊ ತಂದೆ ಅವರು ನಾಗರಾಜ್ ಅಂತ ಹೇಳಿ, ಸೊ ತಾಯಿ ಲಲಿತಾಂಬಾ ಅಂತ ಹೇಳಿ. ಸೊ ಲಲಿತಾಂಬಾ ಅವರು ವಿಜಯ್ ಸೂರ್ಯನ ಹೇಗೆ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ, ಅವನು ಏನೇ ಒಂದು ಡಿಸಿಷನ್ ಅನ್ನ ತಗೊಳ್ಬೇಕಂದ್ರೂ ಕೂಡ ತಾಯಿಯ ಒಪ್ಪಿಗೆ ಇರಬೇಕು, ಹಾಗೂ ತಾಯಿಯ ಡಿಸಿಷನ್ ಅವನ ಫೈನಲ್ ಡಿಸಿಷನ್ ಆಗಿರುತ್ತೆ. ಸೊ ಚಿಕ್ಕ ವಯಸ್ಸಿನಲ್ಲಿ ವಿಜಯ್ ಸೂರ್ಯಂಗೆ ಹಲ್ಲುಗಳು ಮುಂದಕ್ಕೆ ಬಂದಿರುತ್ತೆ, ದೊಡ್ಡ ಹೊಟ್ಟೆ ಇರುತ್ತೆ, ಹಾಗೂ ಸಿಕ್ಕಾಪಟ್ಟೆ ಕುಳ್ಳ ಇರ್ತಾನೆ. ಸೊ ಅವನಿಗೆ ಯಾರ ಜೊತೆಗೂ ಮಾತಾಡ್ಲಿಕ್ಕೂ ಇಷ್ಟ ಇರೋದಿಲ್ಲ. ಜೊತೆಗೆ ಯಾವ ಫ್ರೆಂಡ್ಸ್ ಗಳನ್ನು ಕಂಡ್ರು ಕೂಡ ಅವನು ದೂರ ಓಡಿ ಬರ್ತಿರ್ತಾನೆ. ಯಾಕಂತ ಹೇಳಿದ್ರೆ, ನಾನು ಚೆನ್ನಾಗಿಲ್ಲ, ನನ್ನ ಹಲ್ಲುಗಳು ಮುಂದೆ ಇದೆ, ಎಲ್ರು ಕೂಡ ಮೊಲದಲ್ಲು ಅಂತ ಹೇಳಿ ಅವನಿಗೆ ಅನ್ನಿಸ್ತಾ ಇದ್ರು. ಅದಕ್ಕೋಸ್ಕರ ಅವನು ಯಾರ ಜೊತೆಗೂ ಕೂಡ ಮಿಂಗಲ್ ಆಗ್ತಾ ಇರಲಿಲ್ಲ. ಸೊ ಈ ಸಮಸ್ಯೆಯಿಂದ ಅವರಿಗೆ ತೊದಲೋ ಅಂತಹ ಒಂದು ಸಮಸ್ಯೆನೂ ಕೂಡ ಬರ್ತದೆ. ಅದ್ಭುತವಾಗಿ ಮಾತಾಡ್ಲಿಕ್ಕೂ ಕೂಡ ಅವನ ಕೈಲಿ ಆಗ್ತಾ ಇರೋದಿಲ್ಲ. ಸೊ ಇದರಿಂದಾಗಿ ಅವನು ಹಲವಾರು ಜನದ ಹತ್ರ ಸೇರೋದನ್ನೇ ನಿಲ್ಲಿಸ್ಬಿಡ್ತಾನೆ. ಸೊ ಅದಾದ ನಂತರ ತನ್ನ ತಂದೆ ತಾಯಿ ಹತ್ರ ಹೋಗಿ ಹೇಳ್ತಾನೆ, ನನಗೆ ಈ ಹಲ್ಲುಗಳನ್ನು ಸರಿ ಮಾಡಿಸ್ಕೊಡಿ ಅಂತ ಹೇಳಿ. ನಂತರ ಅವರ ತಾಯಿ ಲಲಿತಾಂಬಾ ಅವರು ಅವನ ಹಲ್ಲಿಗೆ ಕ್ಲಿಪ್ ಅನ್ನ ಹಾಕಿಸ್ತಾರೆ. ನಂತರ ಆ ಹಲ್ಲು ಸರಿ ಆಗತ್ತೆ. ಸೊ ತೊದಲು ನುಡಿಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ಒಂದು 20-30 ಶ್ಲೋಕಗಳನ್ನ ಕಲ್ಕೊಂಡು ವಿಜಯ್ ಸೂರ್ಯ ಅವರು ತಮ್ಮ ಭಾಷೆಯನ್ನ ಸರಿ ಮಾಡ್ಕೋತಾರೆ. ಸೊ ನಂತರ ಅವರ ಹೊಟ್ಟೆಯನ್ನು ಕೂಡ ಕರಗಿಸ್ಲಿಕ್ಕೆ 2 ವರ್ಷಗಳ ಕಾಲ ಜಿಮ್ಗೆ ಸೇರ್ಕೋತಾರೆ. ಹಾಗೆ ತಮ್ಮ ಎಜುಕೇಶನ್ ಅನ್ನು ಕೂಡ ಅದ್ಭುತವಾಗಿ ಮುಗಿಸ್ತಾರೆ ವಿಜಯ್ ಸೂರ್ಯ ಅವರು. ಫ್ರೆಂಡ್ಸ್ಗಳು ಸಿಕ್ಕಾಪಟ್ಟೆ ಜನ ಪರಿಚಯ ಇರೋದ್ರಿಂದ ಅವರಿಗೆ ಕ್ರೇಜಿ ಲೋಕ ಅನ್ನೋ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡುವಂತಹ ಚಾನ್ಸಸ್ ಸಿಗತ್ತೆ. ಸೊ ಅಲ್ಲಿ ರೋಲ್ ಅಲ್ಲಿ ಆಕ್ಟ್ ಮಾಡ್ತಾರೆ. ನಂತರ ಅವರಿಗೆ ಇದಾದ ನಂತರ ಹಲವಾರು ಜನ ಫ್ರೆಂಡ್ಸ್ಗಳು ಉಟ್ಕೋತಾರೆ. ಸೊ ಸಿನಿರಂಗದಲ್ಲಿ ಅದಾದ ನಂತರ ಅವರಿಗೆ ಒಂದು ಅಗ್ನಿಸಾಕ್ಷಿ ಸೀರಿಯಲ್ ಅಂತ ಹೇಳಿ ಬರುತ್ತೆ. ಅಲ್ಲಿ ಹೊಸ ಮುಖಗಳಿಗೆ ಮನ್ನಣೆ ಕೊಡಬೇಕು ಅಂತ ಹೇಳಿ ಆ ಡೈರೆಕ್ಟರ್ಗೆ ಅನಿಸಿದಾಗ ಹಲವಾರು ಜನಕ್ಕೆ ಆಡಿಷನ್ ಗಳನ್ನ ಮಾಡ್ತಿರ್ತಾರೆ. ಆದ್ರೆ ಕ್ರೇಜಿ ಲೋಕದಲ್ಲಿ ಇವರು ಆಕ್ಟ್ ಮಾಡೋ ಕಾರಣದಿಂದಾಗಿ ಅವರಿಗೆ ಒಬ್ಬ ಫ್ರೆಂಡ್ ಇರುತ್ತೆ. ಆ ಫ್ರೆಂಡು ಇವರ ಫೋಟೋಗಳನ್ನ ಆ ಸೀರಿಯಲ್ ನ ಡೈರೆಕ್ಟರ್ಗೆ ಸಜೆಷನ್ ಅನ್ನ ಮಾಡ್ತಾರೆ. ಸೊ ನಂತರ ಆ ಡೈರೆಕ್ಟರ್ ಇವರನ್ನ ಕರೆಸ್ಬಿಟ್ಟು ಹಲವಾರು ಆಡಿಷನ್ ಗಳನ್ನ ಮಾಡಿಸ್ತಾರೆ. ಸೊ ವಿಜಯ್ ಸೂರ್ಯ ಅವರು ಫೈನಲ್ ಆಗಿ ಆಯ್ಕೆ ಕೂಡ ಆಗ್ತಾರೆ. ನಂತರ ಸನ್ನಿಧಿ ಅವರು ಈ ಧಾರಾವಾಹಿಗೆ ಹೀರೋಯಿನ್ ಆಗಿ ಕೂಡ ಆಯ್ಕೆ ಆಗ್ತಾರೆ. ಸೊ ಜೊತೆಗೆ ಇವರಿಬ್ಬರ ಪೇರ್ ಅದ್ಭುತವಾಗಿ ಮೂಡಿ ಬರುತ್ತೆ. ಆ ಸೀರಿಯಲ್ 3-4 ವರ್ಷ ಜನಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ಹಿಟ್ ಕೂಡ ತಂದು ಕೊಟ್ಟಂತಹ ಕನ್ನಡದ ಸೀರಿಯಲ್ ಅಗ್ನಿಸಾಕ್ಷಿ ಅಂತಾನೆ ಕೂಡ ಕರೀಬಹುದು. ಇವತ್ತಿಗೂ ಕೂಡ ಆ ಒಂದು ಅಗ್ನಿಸಾಕ್ಷಿಯ ಸಾಂಗ್ ಏನಿದೆ ಅದ್ಭುತವಾದಂತಹ ಹಲವಾರು ರೀತಿಯಾದಂತಹ ಕಾರ್ಯಕ್ರಮಗಳಲ್ಲೂ ಕೂಡ ಬಳಸುವಂತಹ ಸಾಂಗ್ ಆಗಿದೆ. ಸೊ ಇದಾದ ನಂತರ ಅಗ್ನಿಸಾಕ್ಷಿ ಸೀರಿಯಲ್ ಅಲ್ಲಿ ಅವರಿಗೆ ಸಿದ್ಧಾರ್ಥ ಅನ್ನೋ ಒಂದು ಹೆಸರು ಬರುತ್ತೆ. ಇವತ್ತಿಗೂ ಜನಗಳಿಗೆ ವಿಜಯ್ ಸೂರ್ಯ ಅಂತ ಹೇಳಿದ್ರೆ ಖಂಡಿತವಾಗಿ ಗೊತ್ತಾಗೋದಿಲ್ಲ, ಅವರಿಗೆ ಸಿದ್ಧಾರ್ಥ ಅಂತ ಹೇಳಿದ್ರೇನೆ ಅದ್ಭುತವಾಗಿ ಗೊತ್ತಾಗತ್ತೆ. ಸೊ ಅತಿ ಹೆಚ್ಚಾಗಿ ಸಿದ್ಧಾರ್ಥ ಅಂತಾನೆ ಅವನಿಗೆ ಹೊರಗಡೆ ಜನಗಳು ಕೂಡ ಕರೆಯುವಂತ ಕೆಲಸನ ಮಾಡ್ತಾರೆ. ಇದಾದ ನಂತರ ಅವರಿಗೆ ಹಲವಾರು ಸೀರಿಯಲ್ಗಳು ಸಿಗ್ತವೆ. ಸೊ ಅಗ್ನಿಸಾಕ್ಷಿ ಮುಗಿದ ನಂತರ ಒಳ್ಳೊಳ್ಳೆ ಸಿನಿಮಾಗಳಲ್ಲೂ ಚಾನ್ಸ್ ಸಿಗುತ್ತೆ. ಸೊ ಕದ್ದು ಮುಚ್ಚಿ ಅಂತ ಹೇಳಿ, ಇಷ್ಟ ಕಾಮ್ಯಗಳು ಅಂತ ಹೇಳಿ ಹಲವಾರು ಸಿನಿಮಾಗಳನ್ನು ಕೂಡ ಮಾಡ್ತಾರೆ. ಅವು ಒಳ್ಳೆಯ ಒಂದು ಕಲೆಕ್ಷನ್ ಅನ್ನ ಪಡ್ಕೊಳ್ಳದೆ ಅಥವಾ ಸೋಲೋ ಅಂತ ಸಂಭವಗಳು ಬಂದ್ಬಿಡ್ತದೆ. ನಂತರ ಸಿನಿಮಾಗಳನ್ನ ನಿಲ್ಲಿಸ್ಬಿಡ್ತಾರೆ. ಧಾರಾವಾಹಿಗಳಲ್ಲೂ ಕೂಡ ಚಾನ್ಸ್ ಸಿಗದೇ ಇರೋ ಕಾರಣದಿಂದ ಅವರು ಕಾಮಿಡಿ ಟಾಕೀಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ, ಸೊ ಕಾಮಿಡಿಯನ್ನ ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ನಿರೂಪಕರಾಗಿ ಅಂದ್ರೆ ಆಂಕರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಅದು ಕೂಡ ಕಲರ್ಸ್ ಕನ್ನಡದಲ್ಲೇ ಪ್ರಸಾರವಾಗುತ್ತೆ. ಸೊ ಕಲರ್ಸ್ ಕನ್ನಡ ವಿಜಯ್ ಸೂರ್ಯ ಅವರಿಗೆ ಅದ್ಭುತವಾದಂತಹ ಚಾನ್ಸ್ ಗಳನ್ನ ಕೊಟ್ಕೋತಾ ಹೋಗ್ತಾನೆ ಇರುತ್ತೆ. ಸೊ ಈಗ ಪ್ರಸ್ತುತವಾಗಿ ವಿಜಯ್ ಸೂರ್ಯ ಅವರು ಹಲವಾರು ಸಿನಿಮಾಗಳಲ್ಲಿ ಆಕ್ಟ್ ಕೂಡ ಮಾಡಿದ್ದಾರೆ. ಅವು ಯಾವ ಕೂಡ ರಿಲೀಸ್ ಕೂಡ ಆಗಿಲ್ಲ. ಆದ್ರೆ ಈಗ ಪ್ರಸ್ತುತ ಕಲರ್ಸ್ ಕನ್ನಡ ಹಾಗೂ ಸುವರ್ಣ ನ್ಯೂಸ್ ಅಲ್ಲಿ ಏನೋ ಬರ್ತಿರುವಂತಹ ದೃಷ್ಟಿ ಬೊಟ್ಟು ಅನ್ನೋ ಸೀರಿಯಲ್ ನಲ್ಲಿ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಆ ಸೀರಿಯಲ್ ಈಗ ಸಿಕ್ಕಾಪಟ್ಟೆ ಜನಕ್ಕೂ ಕೂಡ ಇಷ್ಟ ಆಗಿದೆ. TRP ಯೊಂದಿಗೆ ಅದ್ಭುತವಾಗಿ ಮುಂದುವರೆದುಕೊಂಡು ಹೋಗ್ತಾ ಇದೆ. ಆದ್ರೆ ಇವತ್ತು ಸಿದ್ಧಾರ್ಥನ ವಿಚಾರ ಏನಕ್ಕೆ ಮಾತಾಡ್ತಿದೀವಿ, ಸಿದ್ಧಾರ್ಥ್ ಅವರ ಬಗ್ಗೆ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸಿದ್ಧಾರ್ಥ್ ಅವರು 2019ರಲ್ಲಿ ಫೆಬ್ರವರಿ 14ರಂದು ಚೈತ್ರ ಅವರನ್ನ ಮದುವೆ ಕೂಡ ಆಗಿರ್ತಾರೆ. ಈ ಮದುವೆ ಹೇಗಾಗಿರ್ತಾರೆ ಅಂತ ಹೇಳಿದ್ರೆ, ಸಿದ್ಧಾರ್ಥ್ ಹಾಗೂ ಸನ್ನಿಧಿ ನಡುವೆ ಏನೋ ಹಲವಾರು ರೀತಿಯಾದಂತಹ ಲವ್ ಇದೆ, ಅದಿದೆ ಇದಿದೆ ಅಂತ ಹೇಳಿ ಜನಗಳು ಮಾತಾಡ್ತಿದ್ರು. ಆ ಟೈಮಲ್ಲಿ ಅವರ ಅಮ್ಮ ಮಜಾ ಟಾಕೀಸಿಗೆ ಬಂದ್ಬಿಟ್ಟು ಒಂದು ಅದ್ಭುತವಾದ ಮಾತನ್ನ ಹೇಳ್ತಾರೆ, ನನ್ನ ಮಗ ಯಾವತ್ತೂ ನನ್ನ ಮಾತನ್ನ ಮೀರೋದಿಲ್ಲ, ನಾನು ಯಾವ ಹುಡುಗಿನ ತೋರಿಸ್ತೀನಿ ಆ ಹುಡುಗಿಗೆ ಮದುವೆ
ಆಗ್ತಾನೆ ಅಂತ ಹೇಳಿರ್ತಾರೆ. ಸೊ ಆಗ ಅವರ ಅಮ್ಮ ಚೈತ್ರ ಅವರನ್ನ ಆಯ್ಕೆ ಮಾಡಿರ್ತಾರೆ. ಸೊ ಚೈತ್ರ ಅವರು ಅವರ ಅಮ್ಮನ ಆಸೆಯಂತೆ ಸಿದ್ಧಾರ್ಥ್ ಜೊತೆಗೆ ಮದುವೆ ಕೂಡ ಆಗ್ತಾರೆ. ಸೊ ಇಬ್ರು ಕೂಡ ಸಿಕ್ಕಾಪಟ್ಟೆ ಅದ್ಭುತವಾಗಿ ಇರ್ತಾರೆ. ಸೊ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ನಂತರ ಇವರಿಬ್ಬರಿಗೆ ಕೂಡ ಇಬ್ರು ಮಕ್ಕಳು ಜನನ ಆಗ್ತಾರೆ, ಒಂದು ಗಂಡು ಮತ್ತೊಂದು ಹೆಣ್ಣು. ಸೊ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ರು ಕೂಡ ಒಳ್ಳೆಯ ಸಂಸಾರ, ಜೊತೆಗೆ ಅಣ್ಣನೂ ಕೂಡ ಇದ್ದಾನೆ, ತಂದೆನೂ ಕೂಡ ಇದ್ದಾರೆ. ತಾಯಿಯ ಮಾತು ಇಬ್ರು ಕೂಡ ಮೀರೋದಿಲ್ಲ. ಸೊ ತಾಯಿ ಅಂತ ಹೇಳಿದ್ರೆ ಅವರಿಗೆ ಎಲ್ಲನೂ ಕೂಡ, ತಾನು ಯಾವುದೇ ಹುಡುಗಿಯನ್ನ ನೋಡೋದಿಲ್ಲ, ನನ್ನ ತಾಯಿ ಯಾರನ್ನ ತೋರಿಸ್ತಾರೆ ಅವರನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಹಲವಾರು ಜನಗಳ ಮುಂದೆ ಹಾಗೂ ಹಲವಾರು ಕಾರ್ಯಕ್ರಮಗಳಲ್ಲಿ, ಪ್ರಶಸ್ತಿ ಕೊಡುವಂತಹ ಕಾರ್ಯಕ್ರಮಗಳಲ್ಲೂ ಕೂಡ ಸಿದ್ಧಾರ್ಥ್ ಅವರು ಹೇಳ್ಕೊಂಡಿದ್ರು. ಸೊ ಈ ದಂಪತಿ ತುಂಬಾ ಅದ್ಭುತವಾಗಿದ್ರು. ಇಬ್ರಿಗೂ ಕೂಡ ಡಿಂಪಲ್ ಜೋಡಿಗಳು ಅಂತಾನೆ ಕರೀತಿದ್ರು, ಯಾಕಂದ್ರೆ ಇಬ್ರಿಗೂ ಕೂಡ ಡಿಂಪಲ್ ಬೀಳ್ತಿದ್ದ ಕಾರಣದಿಂದ ಹೀಗೆ ಕರೀತಿದ್ರು. ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಹಲವಾರು ಸೀರಿಯಲ್ಗಳಲ್ಲಿ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಪತ್ನಿಯೊಂದಿಗೆ ಹೋಗ್ತಾ ಇದ್ದಂತಹ ಸಿದ್ಧಾರ್ಥ್ ಅವರು ನಂತರ ಇಬ್ರು ಕೂಡ ದೂರ ದೂರ ಆಗ್ತಾರೆ. ಯಾಕಂದ್ರೆ ಈಗ ಒಂದು ದೊಡ್ಡ ಸುದ್ದಿ ಏನ್ ಸಿಕ್ಕಿದೆ ಅಂತ ಹೇಳಿದ್ರೆ, ಸಿದ್ಧಾರ್ಥ್ ವಿಜಯ್ ಸೂರ್ಯ ಹಾಗೂ ಚೈತ್ರ ಅವರ ನಡುವೆ ಬ್ರೇಕಪ್ ಆಗಿದೆ, ಜೊತೆಗೆ ಇಬ್ರು ಕೂಡ ಡೈವರ್ಸ್ ಅನ್ನ ತಗೊಂಡಿದ್ದಾರೆ ಅಂತಾನೂ ಕೂಡ ಸುದ್ದಿ ಆಗ್ತಾ ಇದೆ. ಎಲ್ಲೂ ಕೂಡ ಇದನ್ನ ಪ್ರಸ್ತುತ ಅವರು ಹೇಳಿಕೊಂಡಿಲ್ಲ. ಈಗಿನ ಸೆಲೆಬ್ರಿಟಿಗಳು ನೀವು ನೋಡ್ತಾ ಹೋದ್ರೆ ಯಾರು ಕೂಡ ಮೀಡಿಯಾಗಳ ಮುಂದೆ ಬಂದು ತಮ್ಮ ಡಿವೋರ್ಸ್ ಅನ್ನ ಹೇಳ್ಕೊಳ್ಳಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡಿಬಿಡ್ತಾರೆ, ಇಲ್ಲ ಅಂದ್ರೆ ಅವ್ರನ್ನ ಅನ್ಫಾಲೋ ಮಾಡೋದಾಗಿರ್ಬೋದು, ಅವರ ಫೋಟೋಗಳನ್ನು ಡಿಲೀಟ್ ಮಾಡೋದಾಗಿರ್ಬೋದು ಮಾಡ್ತಿರ್ತಾರೆ. ಹೀಗೆ ಈಗ ವಿಜಯ್ ಸೂರ್ಯ ಅವರು ತನ್ನ ಪತ್ನಿಯ ಚೈತ್ರ ಅವರ ಎಲ್ಲಾ ಫೋಟೋಗಳನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಿಂದ ಡಿಲೀಟ್ ಮಾಡಿದ್ದಾರೆ, ಜೊತೆಗೆ ಅವರನ್ನ ಅನ್ಫಾಲೋ ಕೂಡ ಮಾಡಿದ್ದಾರೆ. ಜೊತೆಗೆ ಚೈತ್ರ ಅವರು ತಮ್ಮ ಅಕೌಂಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾದಿಂದ ಸಂಪೂರ್ಣವಾಗಿ ಅವರು ಹೊರಗುಳಿದಿದ್ದಾರೆ. ಜೊತೆಗೆ ವಿಜಯ್ ಸೂರ್ಯ ಅವರು ತಮ್ಮ ಮಗನ ಜೊತೆಗೆ ಅಥವಾ ಮಗಳ ಜೊತೆಗೆ ಇರುವಂತಹ 2-3 ಫೋಟೋಗಳನ್ನ ಬಿಟ್ಟು ಇನ್ನೆಲ್ಲಾ ಫೋಟೋಗಳನ್ನು ಕೂಡ ಡಿಲೀಟ್ ಮಾಡಿ ಬಿಸಾಕಿದ್ದಾರೆ. ಸೊ ಇದರಿಂದಾಗಿ ಎಲ್ರಿಗೂ ಕೂಡ ಗೊತ್ತಾಗುತ್ತೆ, ಯಾಕಂದ್ರೆ ಈಗಿನ ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಜೀವನವನ್ನ ಮುಗಿಸ್ಕೊತಿದ್ದಾರೆ. ಸೊ ಅದರಂತೆ ಸಿದ್ಧಾರ್ಥ್ ಕೂಡ ಅಥವಾ ವಿಜಯ್ ಸೂರ್ಯನು ಕೂಡ ತಮ್ಮ ಜೀವನವನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಮುಗಿಸುವಂತಹ ಲಕ್ಷಣಗಳು ಕಾಣಿಸಿದೆ. ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ, ಆದ್ರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾ ಮುಂದುವರೆದಿರೋ ಕಾರಣದಿಂದ ಪರ್ಸನಲ್ ವಿಚಾರಗಳನ್ನು ಕೂಡ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋತಾರೆ. ಇಬ್ರು ಕೂಡ ಒಬ್ರಿಗೊಬ್ರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ತುಂಬಾ ದಿನಗಳೇ ಆಯ್ತು, ವರ್ಷಗಳೇ ಆಯ್ತು, ಎಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ. ತನ್ನ ತಾಯಿಯ ಜೊತೆಗೆ ಅವರ ಏನೋ ಸಂಬಂಧ ಅಳಿಸಿತ್ತು ಅನ್ನೋ ಒಂದು ಕಾರಣಕ್ಕೆ ಡಿವೋರ್ಸ್ ಆಗಿದೆ ಅಂತ ಹೇಳಿ ಹಲವಾರು ಮೀಡಿಯಾಗಳಲ್ಲೂ ಕೂಡ ಬರ್ತಾ ಇದೆ. ಇದರ ಸ್ಪಷ್ಟತೆಯನ್ನ ಅವರೇ ಕೊಡಬೇಕಾಗತ್ತೆ. ಅದನ್ನ ಬಿಟ್ಟು ಬೇರೆ ಏನೂ ನಾವು ನ್ಯೂಸ್ಗಳನ್ನ ಒಪ್ಪಿಕೊಳ್ಳಕ್ ಆಗೋದಿಲ್ಲ. ಬಟ್ ಇವರಿಬ್ರು ದೂರ ಆಗಿರೋದಂತೂ ನಿಜ ಅಂತಾನೆ ಅನಿಸ್ತಿದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಫೋಟೋಗಳನ್ನ ಡಿಲೀಟ್ ಮಾಡ್ಲಿಕ್ಕೆ ಸಾಮಾನ್ಯವಾದ ರೀಸನ್ ಇರೋದಿಲ್ಲ, ಯಾವುದು ದೊಡ್ಡ ರೀಸನ್ ಇರೋದ್ರಿಂದಾನೇ ಫೋಟೋಗಳನ್ನ ಡಿಲೀಟ್ ಮಾಡ್ಲಿಕ್ಕಾಗತ್ತೆ. ಈ ಹಿಂದೆ ಇರುವಂತಹ ನೀವು ನೋಡ್ತಿರ್ಬೋದು, ಚಂದನ್ ಶೆಟ್ಟಿ, ನಿವೇದಿತಾ ಗೌಡ, ಹೀಗೆ ಹಲವಾರು ಸೆಲೆಬ್ರಿಟಿಗಳು ಕೂಡ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಜೊತೆಗಿದ್ದಂತಹ ಹೆಂಡತಿ ಫೋಟೋಗಳನ್ನ ಡಿಲೀಟ್ ಮಾಡೋದಾಗಿರ್ಬೋದು, ಅವರ ಜೊತೆ ನಟನೆ ಮಾಡಿರೋ ರೀಲ್ಸ್ ಗಳನ್ನಾಗಿರ್ಬೋದು ಡಿಲೀಟ್ ಮಾಡಿಬಿಟ್ಟು ನಂತರ ಡಿವೋರ್ಸ್ ಗಳಿಗೆ ಅಪ್ಲೈ ಮಾಡಿದ್ರು. ಸೊ ಅವರಿಗೂ ಕೂಡ ಡಿವೋರ್ಸ್ ಸಿಕ್ಕಿ ಈಗ ದೂರ ಆಗಿದ್ದಾರೆ. ಈಗ ಹೊಸ ಒಂದು ಸೆಲೆಬ್ರಿಟಿಯ ಡಿವೋರ್ಸ್ಗೂ ಕೂಡ ಈಗ ಮುನ್ನುಡಿ ಬರೆಯಲಾಗಿದೆ. ಅದು ಯಾವುದೂ ಅಲ್ಲ, ವಿಜಯ್ ಸೂರ್ಯ ಜೊತೆಗೆ ಚೈತ್ರ ಅವರ ಜೋಡಿ. ಸೊ ಇಬ್ರು ಮಕ್ಕಳು ಇದ್ರು. ಯಾವ ರೀತಿ ಜಗಳ ಆಗಿತ್ತೆ, ಸೊಸಿ ನಡುವೆ ಏನ್ ಜಗಳ ಆಗಿದೆ ಅಂತ ಹೇಳಿ ಖಂಡಿತ ನಮಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ. ಅವರಿಬ್ಬರ ಮಧ್ಯೆ ಏನೇ ಜಗಳ ಆಗಿರ್ಲಿ, ವಿಜಯ್ ಸೂರ್ಯ ಹಾಗೂ ಚೈತ್ರ ಅವರು ಡಿವೋರ್ಸ್ ತಗೊಳ್ಳೋಕ್ಕಿಂತ ಮುಂಚೆ ಮತ್ತೆ ಒಂದಾಗ್ಲಿ ಅಂತ ಕೇಳ್ಕೊಳ್ಳೋದೆ ನಮ್ಮ ಒಂದು ಈ ವಿಡಿಯೋ ಅಭಿಲಾಷೆ ಆಗಿತ್ತು. ಅವರ ಅಭಿಮಾನಿಗಳಿಗೆ ಇದರ ಬಗ್ಗೆ ಏನಾದರೂ ಹೆಚ್ಚಿನ ಇನ್ಫಾರ್ಮೇಶನ್ ಏನಾದರೂ ಇದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.